ನಮಸ್ಕಾರ. ನಮ್ಮ ಮಲೆನಾಡು ಸಂಪ್ರದಾಯದ ಗೆಜ್ಜೆವಸ್ತ್ರದ ಹೂವನ್ನು ಹೇಗೆ ಮಾಡಬಹುದು ಅಂತ ಇವತ್ತು ಹೇಳ್ಕೊಡ್ತೀನಿ. ಫಸ್ಟ್ ನೀವು 2 ಇಂಚ್ ಹೈಟ್ ಇರುವಂತಹ ಕಾರ್ಡ್ಗೆ ಈ ರೀತಿ ದಾರವನ್ನು ಹಾಕ್ಕೊಂಡು 20 ಸುತ್ತು ಹತ್ತಿ ಎಳೆಯನ್ನು ಸುತ್ತಕೊಳ್ಬೇಕು. ಸುತ್ತು ಆಯಿತು. ಈಗ ಕಟ್ ಹಾಕ್ಕೊಳ್ತೀನಿ. ಎಕ್ಸ್ಟ್ರಾಸ್ನೆಲ್ಲ ರಿಮೂವ್ ಮಾಡಿ. ನೋಡಿ, ಇವಾಗ 20 ಪೆಟಲ್ಸ್ ಇರುವಂತಹ ಒಂದು ಹೂ ಸಿಗ್ತಾ ಇದೆ ನಿಮಗೆ. ಈಗ ನೀಟಾಗಿ ಪೆಟಲ್ಗಳನ್ನು ಅರೇಂಜ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಪೆಟಲ್ಗೆ ಇನ್ನೊಂದು ಪೆಟಲನ್ನು ಕಟ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಪಿಂಕ್ ಕಲರ್ ಸಂತ್ರ ತಗಡಿಂದ ಕಟ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಇಡೀ ಹೂವನ್ನು ಕೂಡ ಕಟ್ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ 3 ಪೆಟಲ್ಸನ್ನು ತಗೊಳ್ಬೇಕು. ಆ 3 ಪೆಟಲ್ಸನ್ನು ಕೂಡ ನಿಮ್ಮ ಲೆಫ್ಟ್ ಸೈಡ್ಗೆ ಟ್ವಿಸ್ಟ್ ಮಾಡಿಕೊಳ್ಬೇಕು, 3 ಕೂಡ. ಆಮೇಲೆ ಮಧ್ಯದ ಪೆಟಲನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಬಂದು ಆ ಕಡೆ ಈ ಕಡೆ ಇರುವಂತಹ 2 ಪೆಟಲನ್ನು ಕೂಡ ಸೇರಿಸಿ ಕಟ್ ಹಾಕ್ಕೊಳ್ಬೇಕು. ಟ್ವಿಸ್ಟ್ ಮಾಡಿರೋದು ಹಾಗೆ ಇರಬೇಕು. ಈಗ ಆ ಉಳಿದಿರುವಂತಹ ಮಧ್ಯದ ಪೆಟಲನ್ನು ನೆಕ್ಸ್ಟ್ ಪೆಟಲನ್ನು ಟ್ವಿಸ್ಟ್ ಮಾಡಿ ಅದರ ಹಿಂಭಾಗದಿಂದ ಕಟ್ ಹಾಕ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿ. ಈಗ ನೆಕ್ಸ್ಟ್ ಪೆಟಲ್. ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಟ್ರೆಡಿಷನಲ್ ಫ್ಲವರ್ ಡಿಸೈನ್ ಇದು. ನೋಡಿ, ಇವಾಗ ಕಂಪ್ಲೀಟ್ ಆಯಿತು. ನಾನು ಇದೇ ರೀತಿಯಾಗಿ ಒಟ್ಟು 11 ಹೂವುಗಳನ್ನು ಹಾರಕ್ಕೆ ಜಾಯಿನ್ ಮಾಡಿದ್ದೀನಿ ಫ್ಯಾಬ್ರಿಕ್ ಗ್ಲೂ ಹಾಕಿ. ಸೊ ಥ್ಯಾಂಕ್ ಯು.